ಈ ವಿಡಿಯೋದಲ್ಲಿ ವೇಟ್ ಗೇನ್ಗೆ ನಾನು ಫಾಲೋ ಮಾಡುವಂತಹ ಫುಡ್ ಹ್ಯಾಬಿಟ್ಸ್ ಪ್ಲಸ್ ಒಂದು ಈಸಿ ಆ್ಯಂಡ್ ಕ್ವಿಕ್ ವೇಟ್ ಗೇನ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ ವೆಯ್ಟ್ ಲಾಸ್ ಆಗುವಂಥದ್ದು ಕಷ್ಟ, ಬಟ್ ವೆಯ್ಟ್ ಗೇನ್ ಆಗಲಿಕ್ಕೆ ಏನಿದೆ, ಸರಿಯಾಗಿ ಕುತ್ಕೊಂಡು ತಿಂದರೆ ಆಯಿತು, ಬೆಳಗ್ಗೆ ಸಂಜೆ ರಾತ್ರಿಗೆ ವೆಯ್ಟ್ ಗೇನ್ ಆರಾಮ್ಸೆ ಆಗ್ತೀವಿ ಅಂತ. ವೆಯ್ಟ್ ಲಾಸ್ ಆಗುವಂಥದ್ದು ಎಷ್ಟು ಕಷ್ಟ ಇದೆ, ವೆಯ್ಟ್ ಗೇನ್ ಆಗೋದು ಕೂಡ ಅಷ್ಟೇ ಕಷ್ಟ ಇದೆ. ಬಿಕಾಸ್ ಈಸಿ ಇರಲ್ಲ. ನಾವೆಷ್ಟು ತಿಂತೀವಿ ವೆಯ್ಟ್ ಗೇನನ್ನು ಆಗಬೇಕು ಅಂತ ಅದು ತಿಂದವರಿಗೆ ಮಾತ್ರ ಗೊತ್ತಿರುತ್ತೆ, ಇನ್ಕ್ಲೂಡಿಂಗ್ ಮೀ. ನಾನು ತುಂಬ ಅಂದರೆ ತುಂಬ ಸಪೂರ ಕಡ್ಡಿ ಥರ ಇದೆ, ನಿಜವಾಗ್ಲೂ ಹೇಳ್ತೀನಿ. ಇಲ್ಲಿ ಸೈಡ್ಗೆ ಫೋಟೋ ಹಾಕಿರ್ತೀನಿ. ಆವಾಗಿನ ಫೇಸ್ ಆ್ಯಂಡ್ ಇವಾಗಿನ ಫೇಸನ್ನು ಕಂಪೇರ್ ಮಾಡಿ ನೀವು. ತುಂಬ ವೆಯ್ಟ್ ತುಂಬ ಕಡಿಮೆ ಇತ್ತು ನಂದು, ಅರೌಂಡ್ 49 kg. ಅದಕ್ಕಿಂತ ಹಿಂದೆ ತಗೊಂಡ್ರೆ 39 kg ಇದ್ದೆ ಟಿಲ್ ಸೆಕೆಂಡ್ PUC. ನಂಬಲ್ಲ ನೀವು ಯಾರು, ಬಟ್ ಇದ್ದೆ ನಾನು. ಆ್ಯಂಡ್ ಅದಕ್ಕೆ ನಾನು ಏನು ಫಾಲೋ ಮಾಡಿದೆ ಅನ್ನೋ ಅದನ್ನು ರೆಸಿಪಿಯನ್ನು ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ತುಂಬ ರೀಚ್ ಹೋಗಿದೆ ಅದು, ಆ್ಯಂಡ್ ತುಂಬ ಖುಷಿಯಾಯಿತು. ತುಂಬ ಜನ ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರಿ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ನಾನು ಏನೆಲ್ಲ ಫುಡ್ ಹ್ಯಾಬಿಟ್ಸನ್ನು ಮೇಂಟೈನ್ ಮಾಡ್ತೀನಿ, ವೆಯ್ಟ್ ಗೇನ್ ಮಾಡೋಕ್ಕಿಂತ ಇರೋ ವೆಯ್ಟನ್ನು ನಾನು ಮೇಂಟೈನ್ ಹೇಗೆ ಮಾಡ್ತೀನಿ, ಅದನ್ನು ಕಡಿಮೆ ಆಗಲಿಕ್ಕೂ ನಾನು ನಿಜವಾಗ್ಲೂ ಬಿಡಲ್ಲ ಯಾವುದೇ ರೀಸನಿಗೂ. ಆ್ಯಂಡ್ ಜಾಸ್ತಿ ಆದರೆ ಓಕೆ ತುಂಬ ಖುಷಿ ಇದೆ, ಬಟ್ ಕಡಿಮೆ ಆಗಲಿಕ್ಕೆ ಬಿಡಲ್ಲ. ಸೊ ಯಾವ ಥರ ನಾನು ಫುಡ್ ಹ್ಯಾಬಿಟ್ಸನ್ನು ಮೇಂಟೈನ್ ಮಾಡಿಕೊಂಡು ಮನೆಯಲ್ಲಿ ಆಲ್ಮೋಸ್ಟ್ ಬಿಕಾಸ್ ನಾನು ಮನೇಲಿ ಇರೋದ್ರಿಂದ ಏನು ಮಾಡ್ತೀನಿ, ಮನೇಲಿ ಏನು ಅವೈಲೇಬಲ್ ಇದೆ ಬೆಳಿಗ್ಗೆ ಆರ್ ನೈಟ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾವುದಕ್ಕೆ ಆಗಿರ್ಬೋದು, ಏನು ಅವೈಲೇಬಲ್ ಇದೆ ಅದನ್ನು ತಿಂತೀನಿ. ಎಕ್ಸ್ಟ್ರಾ ಅಂತ ಔಟ್ಸೈಡಿಂದ ತರಿಸ್ಕೊಂಡು ತಿನ್ನೋದು ತುಂಬ ಕಡಿಮೆ ಅಂತ ಹೇಳಲ್ಲ. ನೈಟ್ ರುಟೀನ್ ಅಂತ ಬಂದಾಗ ತಿಂತೀನಿ ಡಿನ್ನರ್ ಟೈಮಲ್ಲಿ, ಬಟ್ ಮಾರ್ನಿಂಗೆಲ್ಲ ಮನೇಲಿ ಇರೋ ಫುಡ್ಡನ್ನೇ ಜಾಸ್ತಿ ಕನ್ಸ್ಯೂಮ್ ಮಾಡುವಂಥದ್ದು. ಆ್ಯಂಡ್ ಅದೆಲ್ಲ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆಗೆ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಯಾರು ಎಲ್ಲೂ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡಿದೆ ಎಂಡ್ ತನಕ ವಾಚ್ ಮಾಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನಿಮಗೋಸ್ಕರ ತೆಗೆದು ಇಟ್ಕೊಂಡಿದ್ದೀನಿ. ಅಂದರೆ ನಾನು ಯಾವ ಥರ ಫುಡ್ಡನ್ನು ತಿಂತೀನಿ, ಯಾವ ಥರ ಅರೇಂಜ್ ಮಾಡಿದ್ದೀನಿ ಎಲ್ಲದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ. ಜಸ್ಟ್ ನಾನು ಬಾಯಲ್ಲಿ ಹೇಳೋದಕ್ಕಿಂತ ನೀವು ನೋಡಿ ಅರ್ಥ ಮಾಡಿಕೊಂಡು ಅವ್ರ ಸ್ಕ್ರೀನ್ಶಾಟ್ ಏನಾದರೂ ತೆಗೆದಿಟ್ಕೊಳ್ಳಿ, ಸೊ ದಟ್ ನಿಮಗೂ ಕೂಡ ಯೂಸ್ ಆಗುತ್ತೆ. ನಿಮ್ಮ ಮನೇಲಿ ನೀವು ಪ್ರಿಪೇರ್ ಮಾಡಿಕೊಂಡು ಇನ್ನು ಮುಂದೆ ರೆಸಿಪೀಸನ್ನು ಮಾಡಲಿಕ್ಕೆ ಕೂಡ. ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಜಾಸ್ತಿಯಾಗಿ ನಾನು ಮನೇಲಿ ಏನು ಅವೈಲೇಬಲ್ ಇರುತ್ತೆ ಅದನ್ನು ತಿಂತೀನಿ. ಲೈಕ್ ದೋಸೆ ಐಟಮ್ಸ್ ಆಗಿರ್ಬೋದು, ಇಡ್ಲಿ ಏನಿದೆ ಅದು. ಬಟ್ ನೆನ್ಪಿಟ್ಕೊಳ್ಳಿ, ಬ್ರೇಕ್ಫಾಸ್ಟಲ್ಲಿ ಅಟ್ಲೀಸ್ಟ್ 1.5 ಸ್ಪೂನಷ್ಟು ಘೀಯನ್ನು ಇನ್ಕ್ಲೂಡ್ ಮಾಡಿ. ನಿಜವಾಗ್ಲೂ ವೆಯ್ಟ್ ಗೇನಿಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲಸ್ ದಾಲ್ ಆರ್ ಕೊಕೊನಟ್ ಚಟ್ನಿ, ನಮ್ಮ ಸೈಡಲ್ಲಿ ಕೊಕೊನಟ್ ಚಟ್ನಿ ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ಇವಾಗ ದಾಲ್ ಇತ್ತು, ಸೊ ದಾಲ್ ಆ್ಯಡ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಆಗಿ ಒಂದು 1/2 hour ಬಿಟ್ಟು ನಾನೇನು ಮಾಡ್ತೀನಿ, ರಾ ಮಿಲ್ಕ್ ಜೊತೆಗೆ 1 ಸ್ಪೂನಷ್ಟು ಬೂಸ್ಟ್ ಪೌಡರನ್ನು ಹಾಕಿ ಕುಡಿತೀನಿ. ಇದು ನಿಮಗೆ ಸಿಲ್ಲಿ ಅನಿಸ್ಬೋದು, ಬಟ್ ನಾನು ಕುಡಿತೀನಿ. ಬೂಸ್ಟ್ ಪೌಡರ್ ಆರ್ ಹಾರ್ಲಿಕ್ಸ್ ವಾಟ್ ಎವರ್ ಏನು ಅವೈಲೇಬಲ್ ಇದೆ ಅದನ್ನು ಪೌಡರನ್ನು ಯೂಸ್ ಮಾಡಿ. ಬಟ್ ರಾ ಮಿಲ್ಕನ್ನು ಯೂಸ್ ಮಾಡ್ತೀನಿ ನಾನು, ಬಾಯ್ಲ್ಡ್ ಮಿಲ್ಕ್ ಅಲ್ಲ. ಆ್ಯಂಡ್ ನಿಜವಾಗ್ಲೂ ನನಗೆ ವೆಯ್ಟ್ ಗೇನಿಗೆ ಬಾಯ್ಲ್ಡ್ ಮಿಲ್ಕ್ಗಿಂತ ರಾ ಮಿಲ್ಕೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ನಾನು ಯಾವುದೇ ರೀತಿಯ ಶುಗರನ್ನು ಆ್ಯಡ್ ಮಾಡಲ್ಲ, ವಿದೌಟ್ ಶುಗರ್ ಯೂಸ್ ಮಾಡ್ತೀನಿ. ಬಿಕಾಸ್ ಪೌಡರಲ್ಲೇ ಶುಗರಿ ಕಂಟೆಂಟ್ ಇರುತ್ತೆ. ಸೊ ಶುಗರ್ ಕಂಟೆಂಟ್ ಇದ್ದು ಅದಕ್ಕೆ ಶುಗರ್ ಆ್ಯಡ್ ಮಾಡುವಂಥದ್ದು ಸ್ಕಿನ್ನಿಗೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರುಟೀನನ್ನು ನೋಡಿದ್ರಿ, ಆಲ್ಮೋಸ್ಟ್ 9:30-10 ಹಾಗೆ ಆಗುತ್ತೆ ನಾವು ಬ್ರೇಕ್ಫಾಸ್ಟನ್ನು ಮಾಡುವಾಗ. ಸೊ ಸ್ವಲ್ಪ ಆದರೂ ಗ್ಯಾಪ್ ಕೊಡಬೇಕು ಅಂತ 1:30-1:40 ಹಾಗೆ ಮಧ್ಯಾಹ್ನ ಲಂಚನ್ನು ಮಾಡ್ತೀವಿ. ಆ್ಯಂಡ್ ಲಂಚಲ್ಲಿ ನಾನು ನಾರ್ಮಲ್ ಆಗಿ ರೈಸ್ ಐಟಮ್ಸ್ ಲೈಕ್ ಪುಳಿಯೋಗರೆ ಆರ್ ವೈಟ್ ರೈಸ್ ಆರ್ ಚಪಾತಿ, ಇದು 3 ಬಿಟ್ಟು ಏನೂ ತಿನ್ನಲ್ಲ. ಔಟ್ಸೈಡ್ ಹೋಗ್ಲಿಕ್ಕಿದ್ರೆ ಅದು ನಾರ್ಮಲ್, ಔಟ್ಸೈಡ್ ಫುಡ್ ಏನಿದೆ ಅದನ್ನು ತಿನ್ನುವಂಥದ್ದು. ಬಟ್ ಮನೇಲಿ ಯಾವಾಗ ಇರ್ತೀನಿ ಆ ಟೈಮಲ್ಲಿ ನಾರ್ಮಲ್ ಆಗಿ ಇದು 3 ಐಟಮ್ಸನ್ನು ಇನ್ಕ್ಲೂಡ್ ಮಾಡ್ತೀನಿ ನನ್ನ ಆಫ್ಟರ್ನೂನ್ ಲಂಚಲ್ಲಿ. ಸೊ ಒಂದ್ಸತಿ ನೋಡ್ಕೊಂಡು ಬನ್ನಿ, ಒಂದು ರೆಸಿಪಿಯನ್ನು ಕೂಡ ಶೇರ್ ಮಾಡಿದ್ದೀನಿ. ಅದನ್ನು ನಾನು ಆಲ್ಮೋಸ್ಟ್ ವೀಕ್ಲಿ 3 times ಆದರೂ ಮನೇಲಿ ಮಾಡ್ತಾ ಇರ್ತೀನಿ ಲಂಚ್ ಟೈಮಲ್ಲಿ ಅಷ್ಟೇ. ಸೊ ನೋಡಿ ಬನ್ನಿ ಒಂದ್ಸಲ.
ಆಫ್ಟರ್ನೂನ್ ಲಂಚ್ ಅಂತ ಬಂದಾಗ 1 ಬೌಲಷ್ಟು ರೈಸನ್ನು ತಗೊಳ್ತೀನಿ. ಅದಕ್ಕೆ ದಾಲ್ ಪ್ಲಸ್ ಘೀಯನ್ನು ಇನ್ಕ್ಲೂಡ್ ಮಾಡ್ತೀನಿ ನಾನು 1 ಸ್ಪೂನಷ್ಟು, ಆ್ಯಂಡ್ 1 ಗ್ಲಾಸಷ್ಟು ಬಟರ್ ಮಿಲ್ಕ್, ಆ್ಯಂಡ್ ಇಲ್ಲಿ ಪೊಟ್ಯಾಟೊ ಫ್ರೈವನ್ನು ಮಾಡಿದ್ದೀನಿ. ಆ್ಯಂಡ್ ಸ್ಯಾಲಡ್, ಕ್ಯೂಕಂಬರ್ ಮತ್ತು ಕ್ಯಾರೆಟ್ ಇದೆರಡನ್ನು ಜಾಸ್ತಿಯಾಗಿ ತಿಂತೀನಿ. ಆ್ಯಂಡ್ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ರೆಡ್ ಚಿಲ್ಲಿ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಡೈರೆಕ್ಟಾಗಿ ಅಂತೂ ಪೊಟ್ಯಾಟೊ ತಿನ್ನಲಿಕ್ಕೆ ಇಷ್ಟ ಆಗಲ್ಲ. ಸೊ ಈ ಥರ ನೀವು ಪೊಟ್ಯಾಟೊ ಫ್ರೈ ಮಾಡಿಕೊಂಡು ತಿನ್ಬೋದು. ವೆಯ್ಟ್ ಗೇನ್ಗೆ ಪೊಟ್ಯಾಟೊ ಒಂದು ಬೆಸ್ಟ್ ಫುಡ್ ಅಂತ ಹೇಳ್ತೀನಿ ನಾನು. ಸೊ ನಾನಿಲ್ಲಿ ಏನು ಮಾಡ್ತೀನಿ, 1 ಬೌಲ್ಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಮ್ಯಾಗಿ ಮಸಾಲ ಪೌಡರ್, ಸ್ವಲ್ಪ ಸಾಲ್ಟ್ ಆ್ಯಂಡ್ 1 ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಹೀಂಗ್ ಇಷ್ಟನ್ನು ಹಾಕಿ ಪೊಟ್ಯಾಟೊವನ್ನು ಈ ಥರ ಸ್ಲೈಸ್ ಮಾಡಿಕೊಂಡು ಮುಂಚೆನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಫ್ರೈ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ದಾಲ್ ಫ್ರೈ ಮಾಡುವಾಗ ಒಗ್ಗರಣೆ ಹಾಕ್ತೀವಿ ಅಲ್ವಾ, ಅದಕ್ಕೆ ಕೂಡ ಹಾಕಿ ಅಟ್ಲೀಸ್ಟ್ 1 ಸ್ಪೂನಷ್ಟು ಘೀಯನ್ನು ಇನ್ಕ್ಲೂಡ್ ಮಾಡಿ. ಸೊ ಟೋಟಲಾಗಿ ಫುಲ್ ಡೇಯನ್ನು ಕಂಪೇರ್ ಮಾಡಿದಾಗ 2 ಸ್ಪೂನಷ್ಟು ಘೀ ನಾವು ತಿಂದಿದ್ರೆ ವೆಯ್ಟ್ ಗೇನ್ಗೆ ನಿಜ ಹೆಲ್ಪ್ ಆಗುತ್ತೆ. ಸೊ ಇವಾಗಿಷ್ಟು ತೋರಿಸಿದ್ದು ಒಂದು ದಿನ ನನ್ನ ಲಂಚ್ ಆಗಿದ್ದರೆ, ಇದು ಮತ್ತೊಂದು ದಿನ ಲಂಚಿಗೆ ನಾನು ಚಪಾತಿ ಆಗಿರ್ಬೋದು, ಸ್ಯಾಲೆಡ್ ಆಗಿರ್ಬೋದು, ಆ್ಯಂಡ್ ಪನ್ನೀರನ್ನು ಯಾವುದೇ ಗ್ರೇವಿ ಮಾಡಿದರೂ ನಮ್ಮನೇಲಿ ಜಾಸ್ತಿ ಪನ್ನೀರನ್ನು ನಾನು ಇನ್ಕ್ಲೂಡ್ ಮಾಡ್ತೀನಿ. ಬಿಕಾಸ್ ಪನ್ನೀರ್ ಅನ್ನುವಂಥದ್ದು ಡೈರಿ ಪ್ರಾಡಕ್ಟ್ಸನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿದಾಗ ವೆಯ್ಟ್ ಗೇನ್ ಆಗುತ್ತೆ. ಆ್ಯಂಡ್ ಡೇಟ್ಸ್ ಕೂಡ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವೆಯ್ಟ್ ಗೇನ್ಗೆ ಒಂದು ಬೆಸ್ಟ್ ಫುಡ್. ಆ್ಯಂಡ್ ಲಾಸ್ಟಿಗೆ ಎಲ್ಲ ತಿಂದು ಸ್ವಲ್ಪ ಆದರೂ ಡೈಜೆಷನ್ ಆಗಬೇಕು ಅಲ್ವಾ. ಸೊ ಏನು ಮಾಡ್ತೀನಿ, ಪುದೀನ ಜ್ಯೂಸ್ ಆರ್ ಲೆಮನ್ ಜ್ಯೂಸ್ ಏನು ಅವೈಲೇಬಲ್ ಇದೆ ಅದನ್ನು ಎವ್ರಿ ಟೈಮ್ ಕುಡಿತೀನಿ ಅಂತ ಇಲ್ಲ, ಯಾವಾಗ ಮನೇಲಿ ಮಾಡಿ ಇರ್ತಾರೆ ಅವತ್ತು ಕುಡಿತೀನಿ. ಆಫ್ಟರ್ನೂನ್ ಲಂಚ್ ಬಗ್ಗೆ ತಿಳ್ಕೊಂಡ್ರಿ. ಆ್ಯಂಡ್ ಇವಾಗ ಈವ್ನಿಂಗ್ ಟೈಮಲ್ಲಿ ನಾನು ಒಂದು ಮಿಲ್ಕ್ ಶೇಕನ್ನು ಮಾಡಿ ಕೊಡುತ್ತೀನಿ ಫಾರ್ ವೆಯ್ಟ್ ಗೇನ್. ಸೊ ಅದನ್ನು ಇವಾಗ ನಾನು ಶೇರ್ ಮಾಡ್ತೀನಿ, ಒಂದ್ಸಲ ನೋಡ್ಕೊಂಡು ಬನ್ನಿ. ಈ ಒಂದು ಮಿಲ್ಕ್ ಶೇಕನ್ನು ಜಸ್ಟ್ ನೀವು 30 ಡೇಸ್ ಅಟ್ಲೀಸ್ಟ್ ಯೂಸ್ ಮಾಡಿ ಟ್ರೈ ಮಾಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ ವೆಯ್ಟ್ ಗೇನಿಗೆ. ಮಿಕ್ಸಿ ಜಾರ್ಗೆ ನಾನು 3/4 ಲೋಟದಷ್ಟು ರಾ ಮಿಲ್ಕನ್ನು ಆ್ಯಡ್ ಮಾಡಿದ್ದೀನಿ, ಬಾಯ್ಲ್ಡ್ ಮಿಲ್ಕ್ ಅಲ್ಲ. ಆ್ಯಂಡ್ ಇಲ್ಲಿ 1 ಬನಾನವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಏಲಕ್ಕಿ ಬನಾನಾ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ನಾನು ನಾರ್ಮಲ್ ಬನಾನವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಿಮ್ರಿ ಬ್ರ್ಯಾಂಡಿದು ಡೇಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಖಜೂರ್, ಇದನ್ನು ಸೀಡ್ಸನ್ನು ತೆಗೆದು ನಾನು 3 ಖಜೂರ್ಸನ್ನು ತೊಗೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ಮೂತಾಗಿ ಪೇಸ್ಟ್ ಮಾಡಿಕೊಳ್ಳಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಟ್ರಸ್ಟ್ ಮಿ ಗೈಸ್, ತುಂಬ ಚೆನ್ನಾಗಿದೆ ಟೇಸ್ಟ್ ಇದರದ್ದು. ನೀವು ಬೇಕಾದರೆ ಟ್ರೈ ಮಾಡಿ. ನಾನು ಯಾವುದೇ ರೀತಿಯ ಶುಗರನ್ನು ಇದಕ್ಕೆ ಆ್ಯಡ್ ಮಾಡಲಿಲ್ಲ, ಬಿಕಾಸ್ ಡೇಟ್ಸಲ್ಲಿ ನ್ಯಾಚುರಲ್ ಸ್ವೀಟ್ನೆಸ್ ಇದೆ, ಬನಾನಾದಲ್ಲಿ ಸ್ವೀಟ್ನೆಸ್ ಇರುತ್ತೆ. ಸೊ ಇದರಲ್ಲ ವೆರಿ ಸಿಂಪಲ್ ರೆಸಿಪಿ. ಆ್ಯಂಡ್ ರಾ ಮಿಲ್ಕನ್ನು ಯೂಸ್ ಮಾಡಿ. ತುಂಬ ಜನ ಹೇಳ್ತಾರೆ ರಾ ಮಿಲ್ಕನ್ನು ಕುಡಿಯೋದ್ರಿಂದ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ. ಹೆಲ್ತಿಗೆ ಒಳ್ಳೆಯದಲ್ಲ ಒಪ್ಕೊಳ್ತೀನಿ, ಬಟ್ ನಾನು ಎಷ್ಟೋ ವರ್ಷದಿಂದ ಕುಡಿತಾ ಇದ್ದೀನಿ ಆ್ಯಂಡ್ ಇನ್ನೂ ಇದ್ದೀನಿ. ಸೊ ನನ್ನನ್ನು ಟ್ರಸ್ಟ್ ಮಾಡಿ ನೀವು ಕೂಡ ಒಂದು ಸ್ವಲ್ಪ ಟೈಮಿಗೋಸ್ಕರ ಕುಡಿದ್ರೆ ಏನೂ ಆಗಲ್ಲ. ನೋಡ್ಲಿಕ್ಕೆ ಹೋದರೆ ಎಲ್ಲ ಫುಡ್ ಕೂಡ ಹೆಲ್ತಿಗೆ ಒಳ್ಳೆಯದಲ್ಲ ಇವಾಗ. ಸೊ ಟ್ರೈ ಮಾಡಿ ಇದನ್ನು. ಆ್ಯಂಡ್ ಡೇಟ್ಸ್ ಅಂತ ಹೇಳಿದಾಗ ತುಂಬ ಹೀಟ್ ಬಾಡಿಗೆ. ಸೊ ನಿಮ್ಮ ಬಾಡಿ ಟೈಪನ್ನು ನೋಡಿಕೊಂಡು ಹೀಟ್ ಬಾಡಿ ಆರ್ ಏನು ಅಂತ ನೋಡಿಕೊಂಡು ಡೇಟ್ಸನ್ನು ಇನ್ಕ್ಲೂಡ್ ಮಾಡಿ. ಆ್ಯಂಡ್ ಶುಗರನ್ನು ಪ್ಲೀಸ್ ಅವಾಯ್ಡ್ ಮಾಡಿ, ಬಿಕಾಸ್ ಶುಗರಿಂದ ಏನಾಗುತ್ತೆ, ತುಂಬ ಆ್ಯಕ್ನಿ ಆಗುತ್ತೆ. ನಾನು ಪರ್ಟಿಕ್ಯುಲರ್ ಆಗಿ ನನ್ನ ಬಗ್ಗೆ ಹೇಳೋದಾದರೆ ತುಂಬ ಶುಗರನ್ನು ಇನ್ಕ್ಲೂಡ್ ಮಾಡ್ತಿದ್ದೆ ಆ್ಯಂಡ್ ಪಸ್ ಫಿಲ್ಡ್ ಆ್ಯಕ್ನಿ ಆಗೋದು. ಸೊ ಇವಾಗ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ. ಟೀ ಕಾಫಿಗೆಲ್ಲ ಇನ್ಕ್ಲೂಡ್ ಮಾಡ್ತೀನಿ, ಬಟ್ ಜ್ಯೂಸ್ ಅಂತ ಬಂದಾಗ ಡೇಟ್ಸ್ ಅನ್ನುವಂಥದ್ದು ಕೂಡ ಸ್ವೀಟ್ನೆಸ್ ಇರುತ್ತೆ ಡೇಟ್ಸಲ್ಲಿ. ಸೊ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಬೇಕಿದ್ದರೆ 1/2 ಸ್ಪೂನಷ್ಟು ಆ್ಯಡ್ ಮಾಡ್ಬೋದು ನೀವು. ಸೊ ಇದು ಇವಾಗ ನೈಟ್ ಫುಡ್ ಹ್ಯಾಬಿಟ್ಸನ್ನು ನೋಡ್ಕೊಂಡು ಬನ್ನಿ. ನೈಟ್ ಟೈಮ್ ರೈಸ್ ಐಟಮ್ಸ್ ತಿನ್ನೋದು ತೀರಾ ಕಮ್ಮಿ. ಸೊ ನನಗೆ ಜಾಸ್ತಿ ಚಪಾತಿ ಇಷ್ಟ ಆಗುತ್ತೆ. ಆ್ಯಂಡ್ ಚಪಾತಿಯಿಂದ ವೆಯ್ಟ್ ಲಾಸ್ ಆಗ್ತಾರೆ ಅಂತ ಹೇಳ್ತಾರೆ, ಬಟ್ ನನ್ನ ಕೇಸಲ್ಲಿ ಹಾಗೇನೂ ವೆಯ್ಟ್ ಲಾಸ್ ಆಗಲಿಲ್ಲ. ವೆಯ್ಟ್ ಮ್ಯಾನೇಜ್ ಮಾಡಲಿಕ್ಕೆ ಆ್ಯಂಡ್ ವೆಯ್ಟ್ ಗೇನ್ ಮಾಡಲಿಕ್ಕೆ ಚಪಾತಿ ಕೂಡ ತುಂಬ ಹೆಲ್ಪ್ ಮಾಡಿದೆ. ಸೊ ಇಲ್ಲಿ ಚಪಾತಿ, 1 ಗ್ಲಾಸಷ್ಟು ಜ್ಯೂಸ್, ಪನ್ನೀರಿದು ಬಾಜಿ, ಸ್ಯಾಲಡ್ ಏನಿದೆ ಅದು, ಆ್ಯಂಡ್ ಕರ್ಡ್. ನೈಟ್ ಫುಡ್ ರುಟೀನನ್ನು ನೋಡಿದ್ರಿ. ಅದು ವೀಕ್ಲಿ 1-2-3 ದಿನ ನಾನು ಫಾಲೋ ಮಾಡಿದರೆ, ಉಳಿದ 1-2-3 ದಿನ ಔಟ್ಸೈಡ್ ಫುಡ್ಡನ್ನು ತಿಂತೀನಿ. ಹಾಗೇನೂ ಅಲ್ಲಕ್ಕೆ ಬೆಳಗ್ಗೆಯಿಂದ ರಾತ್ರಿ ತನಕ ಮನೆಯಲ್ಲೇ ವೆಯ್ಟ್ ಗೇನ್ ಆಗಬೇಕು ಅಂತ ಫುಡ್ ತಿಂತ ಕೂತ್ಕೊಳ್ತೀನಿ. ಔಟ್ಸೈಡ್ ಫುಡ್ಡನ್ನು ತಿಂತೀನಿ, ಸರಿಯಾಗಿ ತಿಂತೀನಿ. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಬಟ್ ತಿಂತೀನಿ. ಏನೇ ಆಗಿರ್ಬೋದು, ರೈಸ್ ಐಟಮ್ಸ್ ಆಗಿರ್ಬೋದು ಆರ್ ಇದು ಫ್ರೈಡ್ ರೈಸ್, ನೂಡಲ್ಸ್ ಏನು ಅವೈಲೇಬಲ್ ಇದೆ ಅದನ್ನು ತರಿಸ್ಕೊಂಡು ತಿಂತೀವಿ ನಾವು.
ಸೊ ಈ ಒಂದು ವಿಡಿಯೋಯಿಂದ ನಿಮಗೆ ಕೂಡ ಸ್ವಲ್ಪ ಆದರೂ ಮೋಟಿವೇಶನ್ ಸಿಕ್ಕಿದೆ. ವೆಯ್ಟ್ ಗೇನ್ ಆಗ್ಬೋದು, ನಂತರ ಈ ಥರ ಇದ್ದವಳು ಈ ಥರ ಕೂಡ ಆಗ್ಬೋದು ಅಂತ ಒಂದು ಹೋಪ್ ನಿಮಗೆ ಸಿಕ್ಕಿದರೆ ಪ್ಲೀಸ್ ನನಗೆ ಒಂದು ಕಾಮೆಂಟ್ ಮಾಡಿ ಅವ್ರು ಲೈಕ್ ಮಾಡಿ ವಿಡಿಯೋನ. ಒಂದು ಲೈಕಿಂದ ಸಾಕಷ್ಟು ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ ಆ್ಯಂಡ್ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಾದರೂ ವೆಯ್ಟ್ ಗೇನ್ ಆಗಬೇಕು ಅವ್ರ ರೆಸಿಪೀಸನ್ನು ಫೈಂಡ್ ಮಾಡ್ತಾ ಇದ್ದರೆ ಪ್ಲೀಸ್ ಅವರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಒಂದು ಚೆನ್ನಾಗಿರುವ ಕಾಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.